ಇನಿ 75 ಕೋಟಿ ಒಂಜಿಗೆ ದುಬಾರಿ ಪುಣ್ಯ ಟ್ರೈನ್ ಬಾಡ್ಗನ 75 ಕೋಟಿ ಒಂದೇ ಬಾರ ತಂಡ 115ಗೆ ಖಾಲಿ ಬಾಡ್ಗನ ನಮ್ಮ ಪ್ರೈವೇಟ್ ಒಂಜಿ ಮಲ್ಪುಗಾಯ ನಂಗೆ ಬೋದು ಬಾರ್ದ ಫುಲ್ ಅವು ಮಲ್ಲೆ ಜಾರ್ ನಮ್ಮ ಇರುವೆಲ್ಲ ಬುಡ್ಕ ಬರೀ ಈ ಬುಡಿ ಯಾರು ಬುಡ್ಕ ನಮಸ್ಕಾರ ಮಧುರೈ. ನಮಸ್ಕಾರ ಮಧುರೈ. ನಮಸ್ಕಾರ, ಶುಭೋದಯ. ಈಗ ಬೆಳಿಗ್ಗೆ 3:15 ಆಗಿದೆ. ನಾವು ಮಧುರೈ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದೇವೆ. ಇಲ್ಲಿಂದ ನೋಡ್ಬೇಕೀಗ ಎಲ್ಲೆಲ್ಲಿ ಹೋಗೋದಂತ. ಅದೇ ಅದು 3:15 ಅಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅದ ಎಂತ ಪಾಪ ಮಾರ ಮಗನೇ ತಗೊಳ್ತಿದ್ದ ನನಗ. ನಿನ್ನೆ ರಾತ್ರಿ ಹೇಗಿತ್ತು ಫ್ರ್ಯಾಂಕ್? ನಾನಿರ್ಲಿಲ್ಲ. ನಮಸ್ಕಾರ ಎಲ್ರಿಗೆ ಸಹ ಹೊಸ ಬ್ಲಾಗಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಬೆಳಿಗ್ಗೆ ಬಂದು ಫುಲ್ ರೂಮ್ ಬುಕ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಟೈಮ್ 5:15 ಆಗಿದೆ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕ್ತಿದ್ದೇವೆ. ಹೌದು, ಈಗ ಇನ್ನೊಂದು ಆನ್ ಸ್ಪಾಟ್ ಡಿಸಿಷನ್ ಆಯಿತು. ಅದೆಂತಂತ ಆಮೇಲೆ ಹೇಳ್ತೇನೆ. ಸದ್ಯಕ್ಕೆ ಈಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರ್ತೇವೆ. ಒಳಗೆ ಮೊಬೈಲ್ ಫೋನೆಲ್ಲ ಎಲ್ಲೋ ಇಲ್ಲ ಅಂತೆ. ಸುತ್ತಮುತ್ತ ತೋರಿಸ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಪ್ಲೇಸಸ್. ಗೈಸ್ ನೋಡಿ, ಇಲ್ಲಿ ಮಧುರೈ ಮೀನಾಕ್ಷಿ ಗೋಪುರದ ಮುಂದೆ ನಿಂತಿದ್ದೇವೆ, ಹೋಗ್ತಿದ್ದೇವೆ. ಈಗ ಸಮಯ ಆಗಿದೆ 7:05. ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೊರಗೆ ಬಂದಿದ್ದೇವೆ. ದರ್ಶನ ಎಲ್ಲ ತುಂಬ ಒಳ್ಳೆಯದಾಗಿದೆ. ಹೌದು, ಇಲ್ಲಿ ಏನೋ ಪಾಸಿಟಿವ್ ವೈಬ್ ಒಳಗೆ. ಮೀನಾಕ್ಷಿ ಮತ್ತೆ ಈಶ್ವರಂದು ಒಂದು ಹೊಸ ಪ್ಲಾನ್ ಆಗಿದೆ. ಈಗೊಂದು ಸ್ಪಾಟ್ ಅಲ್ಲಿ ಹಾಗೆ ಇಲ್ಲ ಮಾಡಲಿಲ್ಲ. ಸರ್ಪ್ರೈಸ್ ಆನ್ ಸ್ಪಾಟ್ ಡಿಸಿಷನ್ ನಮ್ದು. ಆನ್ ಸ್ಪಾಟ್ ಡಿಸಿಷನ್. ಸೊ ನೋಡುವ, ಇಲ್ಲಿ ಮಾತ್ರ ದರ್ಶನ ಮಾತ್ರ ತುಂಬ ಒಳ್ಳೆಯದು. ಇಲ್ಲಿದ್ದು ಒಳಗಿದ್ದು ಆರ್ಕಿಟೆಕ್ಚರ್ ಮಾತ್ರ ನೋಡಬೇಕು. ನಿಜಕ್ಕೂ ಒಮ್ಮೆ ಫುಲ್ ಖುಷಿ ಆಗ್ತದೆ ಇವರೇ. ಮುಂಡ ಮಾರ ಜೋರ್ ಮರಲಿ ಮರ ಇಂಚ ಸುತ್ತ ಇಲ್ಲಿದ್ದು ಇಡ್ಲಿ ನೋಡಿ ಗೈಸ್, ಸ್ಮೂತ್ ಉಂಟು, ಮಲ್ಲಿಗೆ ಹೂ ಥರ ಉಂಟು. ಸೊ ಗೈಸ್, ನಾವೀಗ ಕಾಫಿ ಕುಡಿಲಿಕ್ಕೆ ಬಂದಿದ್ದೇವೆ. ತಿಂಡಿದಿಂದ ಆಯ್ತು. ಅಲ್ಲಿ ಕಾಫಿ ಇಲ್ಲ, ಅವ್ರದ್ದೇ ಶಾಪ್ ಇದ್ರೆ ಅಪೋಸಿಟಲ್ಲಿ ಉಂಟು. ಆವಾಗ ತಿಂಡಿ ತಿಂದದಲ್ಲಿ ಮೀನಾಕ್ಷಿ ಹೋಟೆಲ್, ಕಾಫಿ ಕುಡಿಲಿಕ್ಕೆ ಈಚೆ ಇಲ್ಲೊಂದು ಕ್ಯಾಂಟೀನ್ ಥರ ಕಾಫಿ. ಸೊ ನಾವು ಬೆಲ್ಲದ ಕಾಫಿ ಕುಡಿದಿದ್ದೇವೆ. ಬೆಲ್ಲದ ಕಾಫಿ, ಸಕ್ಕರೆ ಕಾಫಿ. ನಾವು ಬೆಲ್ಲದ ಕಾಫಿ. ಇಲ್ಲಿ ಚಾ ಹೇಗುಂಟು? ಸರಿ, ಬೆಲ್ಲ ಅದರಲ್ಲಿ ಉಂಟು ಮಾರೆ. ಕಾಫಿ ಬರುತ್ತೆ. ಕಿನಿಮಮ್ಸ್ ನಮ್ಮ ನಿಟ್ಟೆದೂರು ಬೆಲ್ಲದ ಕಾಫಿದ ಬಿಸ್ನೆಸ್ ಮಾಡುವೇರು. ನಮ್ಮ ಬಾಯ್ಸ್ ಎಲ್ಲ ಕಾಫಿ ಕುಡುವಾಗ ಪ್ಲ್ಯಾನ್ ಮಾಡು, ನಾವು ಸಹ ಇದನ್ನು ನಮ್ಮ ಕಡೆಯಲ್ಲಿ ಈ ಥರ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತ.
ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಲ್ಲ ಇದು, ಸೊ ಇಲ್ಲಿ ತುಂಬ ಹೋಗ್ತದೆ ಕಾಫಿ. MBA ಮೈನ್ಸ್. ಎಂತಾಯ್ತು ಅಕ್ಷಯ್, ಎಂತಾಯ್ತು ಬೆಳಿಗ್ಗೆ ನಾಮ ಹಾಕಿ ಕಳಿಸಿದನು 4 ಗಂಟೆಗೆ. 4 ಗಂಟೆಗೆ ಬೇಕಾದಷ್ಟು ದೊಡ್ಡ ನಾಮ, 400 ರೂಪಾಯಿ ನಾಮ ಹಾಕಿದ್ದಾನೆ. ಎಂತ ಒಂದು ರೂಮಿಗೆ 200 ರೂಪಾಯಿ ರಿಕ್ಷಾ ಚಾರ್ಜ್, ಕಮಿಷನ್ ರಿಕ್ಷಾದವರಿಗೆ. ನಾವು ಪುನಃ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೇವೆ, ಅವನದ್ದು ಫೇರ್ ಅಂತ ಹೇಳಿ. ರಿಕ್ಷಾ ಚಾರ್ಜ್ 200 ರೂಪೀಸ್, 100 + 100. ಲಾಡ್ಜ್ ಇಂದ ಒಂದು ರೂಮಿಗೆ 200 ರೂಪಾಯಿ. ಅವನಿಗೆ ಬೆಳಗ್ಗೆ 300 ರೂಪಾಯಿ ಬಾಡಿಗೆ ನಮ್ಮ ಕಡೆಯಿಂದ. ನಮ್ಮ ಕಡೆ ಓಲೆಲ್ಲ ಒಂಜಿ ರನ್ ಮಲ್ಪುಜೆ ನಂಗೆ ಮಸ್ತ್ ಲಾಸ್ ಅವನೊಂದು. ಟೂರಿಸ್ಟ್ ನಗಲ್ ಬರ್ತಾರೆ ಆಗಲ್ಲ ಮಗುಲು ಎಂತ ಕೊರಡೆ ಅಂತ ಗೊತ್ತಿಪ್ಪುಣದ ಅವರಿಗೆ ರೂಮ್ ಬೇಕೆ 4 ಗಂಟೆ. ಎಂಟರ್‌ಪ್ರೆನ್ಯೂರ್‌ಶಿಪ್ ಮಲ್ಪುನ ಪ್ಲೇತನ ಒಂದೊಂದು ಜೆಡ್ ಪ್ಲಾನ್ ಸೊಲ್ಯೂಷನ್ ಫೈಂಡ್ ಔಟ್ ಮಲ್ಪುನ ಇದು ಪೂರ ಸ್ಕ್ಯಾಮ್ ಆಪುನೆ ಅಂತ ಎಂಕಲ್ ಆಸ್ ಅ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ತುಪುನಂಡ ಸ್ಕ್ಯಾಮ್ ಲಕನೆ, ಬಟ್ ಬಿಸ್ನೆಸ್ ಆಸ್ ಅ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಸ್ಟ್ರಾಟಜಿ ಸ್ಟಡಿ ಆನ್ ರಿಸರ್ಚ್ ಅನ್ನ ಇದು ಕರೆಕ್ಟ್ ಆಗಿ ಇದು ಒಂದು ಕರೆಕ್ಟ್ ರಿಸರ್ಚ್ MI ಇಲ್ಲದ ಅದಕ್ಕೆ ಎಕ್ಸ್‌ಪೀರಿಯನ್ಸ್ ಆವಡು ಕರೆಕ್ಟ್. ಅದಕ್ಕೆ ಹೇಳುದ ಅಂತ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಮಾತ್ರ ಎಂತೆಂತ ಕರೆಕ್ಟ್. ದಿನದಿಂದ ಡೈಲಿ ಒಂದೊಂದು ಸ್ಕ್ಯಾಮ್ ಪಂಡ ಆನ್ಲೈನ್ ತೂಪ ಬುಕ್ಕಿಂಗ್ಸ್ ಐಟ್ ಪೂರ ಮಲ್ತಂಡ 12 hours ಮಾತ್ರ ಚೆಕ್ ಇನ್. ಆಫ್ಲೈನ್ 24 ಮಾತಾಡದೆ ಬಂದ್ರೆ ಹೊಡಿಲಿಕ್ಕೆ ಬರ್ತಾರೆ. ಬನ್ನಿ 24 hours, ನೀವು ಆನ್ಲೈನ್ ಮಾಡಿದ್ರೆ 12 hours. ಪೆಟ್ಟಕ್ಕೆ ಹೋಗಿ ಮಾತಾಡ್ತಾರೆ ಮಾರ. ಎಂತ ಜಾಮ ರಿಕ್ಷಾದಲ್ಲಿ ಬಂದ್ವಿ ನಾವೀಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ. ಇದು ಯಾವ ಊರಿಗೆ ಒಂದು ತಮಿಳ್ನಾಡು ಮಧುರೈನ ಬಸ್ ಸ್ಟ್ಯಾಂಡ್ ಅನಿಸ್ತದೆ, ಗೊತ್ತಿಲ್ಲ ನನಗೆ, ತಪ್ಪಾಗಿದ್ರೆ ಕ್ಷಮೆ ಇರಲಿ. ಮಧುರೈ ಅಲ್ಲಿದೆ ಬಸ್ ಸ್ಟ್ಯಾಂಡಲ್ಲಿ, ಮೇನ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ. ಈಗ ಇಲ್ಲಿಂದ ನಮ್ಮದು ಸ್ಪಾಟಲ್ಲಿ ಪ್ಲ್ಯಾನ್ ಆದದ್ದು, ಅದು ಯಾವ ಪ್ಲ್ಯಾನ್ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೇವೆ ಆಯಿತಾ. ಇಲ್ಲಿದ್ದು ಮದುವೆ ಎಲ್ಲ ಈ ಥರನೇ ಆಗೋದಂತೆ, ಫುಲ್ಲು ದೊಡ್ಡ ಬ್ಯಾನರ್ ಎಲ್ಲ ಹಾಕೊಂಡೆಲ್ಲ ಮಾಡ್ತಾರೆ. ತೋರಿಸ್ತೇನೆ ನಾನು. ಬೋಟ್ ಎಲ್ಲ ಬರುವಾಗ ಇಲ್ಲಿಂದ ಬರ್ತದ, ಆಗ ಅದು ದೊಡ್ಡ ಕರು ಥರ ಉಂಟಲ್ಲ ಅದು ಮೇಲೆ ಹೋಗ್ತದೆ, ಆಗ ಬೋಟು ಆರಾಮಾಗಿ ಪಾಸ್ ಆಗ್ತದೆ ಇಲ್ಲಿಂದ. ಇದು ಹಳತ್ತು ನೋಡಿ, ಹಳತ್ತು ಎಂತ ಆಗ್ತದೆ ಅಂದರೆ ಅದು ಫುಲ್ ಈ ಥರ ಎಕ್ಸ್ಪಾಂಡ್ ಆಗ್ತಿತ್ತು, ಆಗ ಸಪ್ರೇಟಾಗಿ ಬೋಟ್ ಬರ್ತದೆ ನೋಡಿ, ಎಂಥ ಒಂದು ಟೆಕ್ನಾಲಜಿ.
ಸಮುದ್ರ, ಇಲ್ಲಿ ಸಹ ಸಮುದ್ರ, ಮಧ್ಯದಲ್ಲಿ ರಸ್ತೆ, ಇಲ್ಲಿ ಸಹ ಸಮುದ್ರ. ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ನಮಸ್ಕಾರ ಎಲ್ರಿಗೆ ಸಹ. ನಾವು ಜಗತ್ತಿನ ಇರುವಂತೂ ನಂಗೆ ಫ್ಲೋಟ್ ಬರೋದಿಲ್ಲ ಪಕ್ಕ ಮಾತಿರಲಿ. ನಮಸ್ಕಾರ ಎಲ್ರಿಗೆ ಸಹ. ನಾವು ಆಗಲೇ ಒಂದು ಸರ್ಪ್ರೈಸ್ ಉಂಟಂತ ಹೇಳಿದ್ವಲ್ಲ, ನಾವು ಅದೇ ಜಾಗಕ್ಕೆ ಈಗ ಬಂದಿದ್ದೇವೆ. ನಾವೀಗ ನಮ್ಮ ದೇಶದ ಅಂದರೆ ಭಾರತ ದೇಶದ ಕೊನೆಯ ಲ್ಯಾಂಡಲ್ಲಿದ್ದೇವೆ. ವೆಲ್ಕಮ್ ಟು ಧನುಷ್ಕೋಡಿ. ಸೊ ನಾವೀಗ ಧನುಷ್ಕೋಡಿಯಲ್ಲಿದ್ದೇವೆ. ನೋಡುವ, ನಮ್ಮ ಭಾರತ ದೇಶದ ಕೊನೆಯ ಲ್ಯಾಂಡ್ ಇದು. ಇದರ ಆಚೆಗೆ ಇರುವಂಥದ್ದು ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ ಎರಡು ಸಂಗಮ ಆಗುವಂಥ ಸ್ಥಳ. ರಾವಣ ಸೀತಾಮಾತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಇಡ್ತಾರೆ ಅಶೋಕವನದಲ್ಲಿ. ಆಮೇಲೆ ಶ್ರೀರಾಮ ಸೀತಾಮಾತೆಯನ್ನು ಹುಡ್ಕೊಂಡು ಈಚೆ ಬರುವಾಗ ಕರ್ನಾಟಕದ ಹಂಪಿಗೆ ಅಂದರೆ ಅಂಜನಾದ್ರಿ ಬೆಟ್ಟದ ಹತ್ರ ಬಂದಾಗ ವಾನರ ಸೇನೆಯನ್ನೆಲ್ಲ ಮೀಟ್ ಆಗ್ತಾರೆ. ಅಲ್ಲಿ ಮತ್ತೆ ಅವರು ಡಿಸ್ಕಷನ್ ಮಾಡಿ ಒಂದು ಕಾನ್ಫರೆನ್ಸ್ ಮಾಡಿ ಮತ್ತೆ ಸೀತಾಮಾತೆಯನ್ನು ಹುಡುಕ್ಬೇಕಂತ ಬಂದಾಗ ವಾನರ ಸೇನೆ ಈಚೆ ಬರ್ತಾರೆ. ಇಲ್ಲಿ ಬಂದು ಭಾರತದ ತುದಿಗೆ ಬಂದು ಎದುರು ನೋಡಿದಾಗ ಅವರಿಗೆ ಈ ಒಂದು ಅದ್ಭುತವಾದಂಥ ಸಮುದ್ರ ಕಾಣ್ತದೆ. ಈ ಸಮುದ್ರವನ್ನು ಹೇಗೆ ದಾಟುವುದಂತ ಆಲೋಚನೆ ಮಾಡುವಾಗ ಅವರು ಕಲ್ಲನ್ನು ಹಾಕಿ 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 ಹೀಗೆ ಮುಂದೆ ಹೋಗ್ತಾರಂತೆ. ಒಂದು 18 ಕಿಲೋಮೀಟರ್ ಇಲ್ಲಿಂದ ಮುಂದೆ ಹೋದರೆ ಶ್ರೀಲಂಕಾ ತಲುಪ್ತಾರಂತೆ. ಸಾಮಾನ್ಯದ ಕಲ್ಲು ತೇಲುವುದಿಲ್ಲ, ಆದರೆ ಅದರ ಮೇಲೆ ಶ್ರೀರಾಮ ಅಂತ ಬರ್ದದಕ್ಕೆ ಕಲ್ಲು ತೇಲಿತಂತ ಪ್ರತೀತಿ ಉಂಟು. ಹಾಗೆ ಕತೆ ಉಂಟು. ಸೊ ನೀವಲ್ಲಿ ನೋಡ್ಬೋದು, ನೋಡಿ ಇದು ಸಮುದ್ರ. ಇಲ್ಲಿ ಲ್ಯಾಂಡ್ ಕಾಣ್ತದಲ್ಲ ಸ್ವಲ್ಪ ಸ್ವಲ್ಪ. ಎಂತ ಹೇಳ್ತಾರಂದ್ರೆ ಇದು ಬೇ ಆಫ್ ಬೆಂಗಾಲ್ ಮತ್ತು ಆಚೆಯಿಂದ ಇಂಡಿಯನ್ ಓಷನ್, ಅದು ಎರಡೂ ಒಂದು ಕಡೆ ಸೇರ್ತದಲ್ಲ, ಅಲ್ಲಿ ಒಂದು ಸ್ಯಾಂಡ್ ಫಾರ್ಮ್ ಆಗ್ತದಂತೆ. ಸೊ ಅದಲ್ಲಿ ಎರಡು ಸೇರುವಂಥ ಜಾಗ. ಸೊ ಈ ಮಾರ್ಗದಲ್ಲಿ ಹೋಗಿದ್ದಾರೆ ಅಂತ ಕತೆ. ನಾವೀಗ ರಾಮೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸಮುದ್ರ ಸ್ನಾನ ಮಾಡಿ ಮತ್ತು ಒಳಗಿಂದ 22 ತೀರ್ಥಕೊಂಡಗಳುಂಟು, ಅದರಲ್ಲಿ ಸಹ ತೀರ್ಥ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಹೊರಗೆ ಬಂದ್ವಿ. ಆಗ ಒಳಗಡೆ ಮೊಬೈಲ್ ಫೋನೆಲ್ಲ ಎಲ್ಲೋ ಇರಲಿಲ್ಲ, ಹಾಗಾಗಿ ಒಳಗಿಂದ ಏನು ಫೋಟೋಸ್ ಎಲ್ಲ ಎಂತ ತೆಗಿಲಿಲ್ಲ. ಸೊ ಈಗ ಹೊರಗೆ ಬಂದೊಂದು ಫೋಟೋ ತಗೊಳ್ಳುವ ಅಂತ ನಡ್ಕೊಂಡು ಹೋಗ್ತಿದ್ದೇವೆ ಇಲ್ಲೇ ಮುಂದೆ. ಹೇಗಾಯ್ತು ಸರ್ ದರ್ಶನ ಎಲ್ಲ? ಗೌತಮ್ ಸರ್ ಹೇಗೆ? ಒಳ್ಳೆ ರೀತಿಯಲ್ಲಿ ಆಯಿತು, ಮತ್ತು ತೀರ್ಥಸ್ಥಾನ ಸಹ ಒಳ್ಳೆ ರೀತಿಯಲ್ಲಿ ಆಯಿತು.
ಅಷ್ಟೇ. ಹಲೋ ನಮಸ್ತೆ. ಎಲ್ಲ ಒಳ್ಳೆ ಅಕ್ಷಯ್ ಸರ್ ಹೇಗಾಯ್ತು? ಒಳ್ಳೆ ಆಗಿದೆ. 22 ಕುಂಡದಲ್ಲಿ ಸ್ನಾನ ಮಾಡಿ ಒಳ್ಳೆ ಆಗಿದೆ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಅಲ್ಲ, ಪ್ಲಾನೇ ಇರಲಿಲ್ಲ. ಹಾ. ಬೆಳಗ್ಗೆ 5:45 ಒಂದು ಏನೋ ಒಂದು ರಪ್ಪ ಹೊಳೆದಿದ್ದು ಬಡ ಬಡ ಹತ್ತಿ ಓಡಿ ಬಂದೆ. ನಾವು ದೇವರು ಕರೆಸ್ಕೊಳ್ಬೇಕಿದ್ರೆ ಹೇಗೆ ಸಹ ಕರೆಸ್ತಾರೆ. ಕಲಿಸ್ಕೊಳ್ತಾರೆ. ಮತ್ತೊಂದು ನಾವು ಅಲೆಮಾರಿ ಥರ ಆಗಿದ್ದೇವೆ. ಈಗ ಎಲ್ಲಿ ಸಿಗ್ತದೆ ಅಲ್ಲಿ ಇರ್ತಿದ್ದೇವೆ, ಎಲ್ಲಿ ಸಿಗ್ತದೆ ಅಲ್ಲಿ ಉಳ್ಕೊಳ್ತಿದ್ದೇವೆ, ಎಲ್ಲಿ ಸಿಗ್ತದೆ ಅಲ್ಲಿ ತಿನ್ಕೊಳ್ತಿದ್ದೇವೆ. ಎಂತ ಸಹ ಪ್ಲಾನ್ ಇಲ್ಲ. ಸೊ ಎಲ್ಲ ಅನ್ಪ್ಲಾನ್ಡ್. ಮಠ ಮಾಡಿ ಒಂದು ಒಳ್ಳೆ ಮಠದಲ್ಲಿ ಉಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಿದ್ದೇವೆ. ಸೊ ಈಗ ನೆಕ್ಸ್ಟ್ ಕೆಲವು ಪ್ಲಾನ್ಸ್ ಉಂಟು, ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತ ಒಂದು ಧೈರ್ಯ ಉಂಟು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಗೋ ವಿತ್ ದ ಫ್ಲೋ. ಮತ್ತೆ ಎಂತ ಈ ಥರ ಒಂದೊಂದು ವಿಷಯಗಳನ್ನು ನಾವು ಈ ಟ್ರಿಪ್ಪಲ್ಲಿ ಕಲಿತಾ ಬರ್ತಿದ್ದೇವೆ. ಅದೆಂತ ಮಾಡುದು, ಬೇರೆ ಯಾವ ಚಂದದಿಲ್ಲ ಅದರಲ್ಲಿ, ಅದಕ್ಕೆ ಹೇಳಿದ್ದು. ಓ ಕಲರ್ ಕಲರ್ ವಾಟ್ ಕಲರ್ ಯು ಕಲರ್ ವಿಚ್ ಕಲರ್ ಡು ಯು ವಾಂಟ್? ಲೈಟ್ ಕಲರ್ ಶರ್ಟ್ ಉಂಟಾ? ಇವತ್ತು ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದೇವೆ. ಟ್ರೈನಲ್ಲಿ ಇವತ್ತು 3 ಗಂಟೆಗೆ ಎದ್ದಿದ್ದೇವೆ. ಎದ್ದ ಮೇಲೆ ಮಧುರೈಗೆ ಹೋದ್ವಿ, ಅಲ್ಲಿ ಫ್ರೆಶ್ ಅಪ್ ಆದ್ವಿ, ಆಮೇಲೆ ದೇವ್ರ ದರ್ಶನ ಮಾಡಿದ್ವಿ. ಅದಾದಮೇಲೆ ಸಡನ್ ಪ್ಲ್ಯಾನ್ ಆಯಿತು ಈಚೆ ನಮ್ಮ ರಾಮೇಶ್ವರಂ ಕಡೆಗೆ ಬರೋದಂತ. ರಾಮೇಶ್ವರಂ ಕಡೆಗೆ ಬರೋದಂತ. ಆಮೇಲೆ ಇಲ್ಲಿ ಬಂದ್ವಿ, ಧನುಷ್ಕೋಡಿಗೆ ಹೋದ್ವಿ, ಸಮುದ್ರ ಸ್ನಾನ ಮಾಡಿದ್ವಿ. ಒಳಗೆ ರಾಮೇಶ್ವರಂ ದೇವಸ್ಥಾನದೊಳಗೆ 22 ತೀರ್ಥಕೊಂಡಗಳುಂಟು, ಅದೆಲ್ಲದರಲ್ಲಿ ತೀರ್ಥ ಸ್ನಾನ ಮಾಡಿದ್ವಿ. ಅದಾದಮೇಲೆ ಫಲಹಾರ ಎಲ್ಲ ಮಾಡಿ ಈಗ ಶ್ರೀರಂಗಂ ಕಡೆಗೆ ಪ್ರಯಾಣ ಮಾಡ್ತಿದ್ದೇವೆ. ಇನ್ನು ನೋಡುವ ನಮ್ಮ ಶ್ರೀರಂಗಮಲ್ಲಿ ಎಂತೆಲ್ಲ ಆಗ್ತದೆ ಅಂತ. ಸೊ ಧನುಷ್ಕೋಡಿ ರಾಮೇಶ್ವರಂ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೇನೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್. ಗೈಸ್, ಈಗ ನಾವೆಲ್ಲ ಜೋರು ಮಲಗಿದ್ದು ಒಂದು ಬಸ್ಸಿನ ತೆಗೆದು ನಮ್ಮ ಬಸ್ಸಿನ ಮತ್ತೊಂದು ಲಾರಿಗೆ ಹರ್ಚಿ ಹೋಗಿದ್ದಾರೆ. ಈಗ ಜಗಳ ಆಗ್ತದೆ ಅಂತ ನೋಡು. ಆಶಿಸಿದ್ರೆ ನಾವು ಕುತ್ಕೊಂಡಿದ್ವಿ, ಬಸ್ ಒಮ್ಮೆ ಗಡಕ್ಕಾಯ್ತು. ಎಂತ ನೋಡುವಾಗ ಮೋಸ್ಟ್ಲಿ ಇಲ್ಲಿ ಯಾವುದಕ್ಕೆ ಬಂದಿದ್ದಾನೆ, ಓವರ್ಟೇಕ್ ಮಾಡ್ಕೊಂಡು ಲಾರಿ ಬಂದಿದೆ. ಓ ಫುಲ್ಲು ಅರ್ಚಿ ಹೋಗಿದೆ ಅಲ್ಲ.